ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಖ್ಯಾತ ಪರಿಸರ ತಜ್ಞ ಪ್ರೊಫೆಸರ್ ಮಾಧವ್ ಧನಂಜಯ್ ಗಾಡ್ಗಿಲ್ ಅಲ್ಪಕಾಲದ ಅನಾರೋಗ್ಯದಿಂದ ಪುಣೆಯ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಅವರಿಗೆ 83 ವರ್ಷ ವಯಸ್ಸಾಗಿತ್ತು. ಪ್ರೊಫೆಸರ್ ಗಾಡ್ಗಿಲ್ ಅವರ ಪಾರ್ಥಿವ ಶರೀರವನ್ನು ಪುಣೆಯ ಪಂಚವಟಿಯ AA18 ಸ್ಪ್ರಿಂಗ್ ಫ್ಲವರ್ ಅಪಾರ್ಟ್ಮೆಂಟ್ನ ಸ್ವಗೃಹದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಂದು ಸಂಜೆ 4 ಗಂಟೆಗೆ ವೈಕುಂಠದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಅವರ ಸುಪುತ್ರ ಸಿದ್ಧಾರ್ಥ್ ಗಾಡ್ಗಿಲ್ ತಿಳಿಸಿದ್ದಾರೆ. ಪಶ್ಚಿಮ ಘಟ್ಟಗಳ ಪರಿಸರ ವಿಜ್ಞಾನ ತಜ್ಞರ ಸಮಿತಿಯ ಅಧ್ಯಕ್ಷರಾಗಿದ್ದ ಅವರು ರಾಜ್ಯದ ಕರಾವಳಿ ಜಿಲ್ಲೆಗಳ ಉದ್ದಗಲಕ್ಕೂ ಸಂಚರಿಸಿ ಪಶ್ಚಿಮ ಘಟ್ಟದ ಬಹುಚರ್ಚಿತ ವರದಿ ಸಿದ್ಧಪಡಿಸಿದ್ದರು. ಪದ್ಮವಿಭೂಷಣ ಹಾಗೂ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಗೆ ಭಾಜನರಾಗಿದ್ದರು. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಂಶೋಧನಾ ವೇದಿಕೆ ಸೆಂಟರ್ ಫಾರ್ ಇಕೊಲಾಜಿಕಲ್ ಸೈನ್ಸಸ್ನ ಸ್ಥಾಪಕರು ಅನೇಕ ಗಣ್ಯರು ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ರಾಷ್ಟ್ರೀಯ ಪಕ್ಷಿಗಳ ದಿನಾಚರಣೆ ಅಂಗವಾಗಿ ಶತಮಾನ ಕಂಡ ಧಾರವಾಡದ ಕೆಳಗೇರಿ ಕೆರೆ ಆವಾರದಲ್ಲಿ ಪಕ್ಷಿಗಳನ್ನು ರಕ್ಷಿಸೋಣ, ಪರಿಸರವನ್ನು ಸಂರಕ್ಷಿಸೋಣ ಧ್ಯೇಯದೊಂದಿಗೆ ಕೊಳದ ವಲಸೆ ಹಕ್ಕಿಗಳ ವೀಕ್ಷಣೆ, ವೇಡರ್ಸ್ ವಾಚ್ ಮತ್ತು ದಾಖಲೀಕರಣವನ್ನು ಜನವಿಜ್ಞಾನಿಗಳು ಕೈಗೊಂಡರು. ನೇಚರ್ ರಿಸರ್ಚ್ ಸೆಂಟರ್ ಧಾರವಾಡ, ನೇಚರ್ ಫಸ್ಟ್ ಇಕೋ ವಿಲೇಜ್ ಹಳ್ಳಿಗೇರಿ ಹಾಗೂ ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ಮುಂಬೈ ಸಹಯೋಗದಲ್ಲಿ ಚಳಿಗಾಲದ ವಲಸೆ ಹಕ್ಕಿಗಳ ವೀಕ್ಷಣೆಯನ್ನು 38 ಜನ ಪರಿಸರಾಸಕ್ತರ ತಂಡ ಪಕ್ಷಿ ಶಾಸ್ತ್ರಜ್ಞರ ಮಾರ್ಗದರ್ಶನದಲ್ಲಿ ಕೈಗೊಂಡು 48 ಪ್ರಜಾತಿಗೆ ಸೇರಿದ 156 ಪಕ್ಷಿಗಳನ್ನು ವೀಕ್ಷಿಸಿ ದಾಖಲಿಸಿತು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಬಾವಿಕೇರಿಯ ಬೆಲ್ಜಿಯಂ ಮೆಲಿನಾಯ್ಸ್ ತಳಿಯ 9 ಶ್ವಾನಮರಿಗಳು ಕೇಂದ್ರ ಮೀಸಲು ಪಡೆ ಹಾಗೂ ಪಶ್ಚಿಮ ಬಂಗಾಳದ ಪೊಲೀಸ್ ಇಲಾಖೆ ಸೇವೆಗೆ ಆಯ್ಕೆಯಾಗಿವೆ. ಬಾವಿಕೇರಿಯ ರಾಘವೇಂದ್ರ ಭಟ್ ಅವರು ಈಗಾಗಲೇ 40ಕ್ಕೂ ಹೆಚ್ಚು ವಿಶಿಷ್ಟ ತಳಿಯ ಶ್ವಾನಗಳನ್ನು ರಕ್ಷಣಾ ಪಡೆಗಳಿಗೆ ನೀಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಹವ್ಯಾಸಕ್ಕಾಗಿ ನಾನು ಬೆಲ್ಜಿಯಂ ಮೆಲಿನೋವಾ ತಳಿಯ ನಾಯಿಗಳನ್ನ ಸಾಕಿರ್ತೇನೆ. ಈಗಾಗಲೇ ರಕ್ಷಣಾ ಇಲಾಖೆಗಳಿಗೆ ಹಾಗೂ ಪೊಲೀಸ್ ಇಲಾಖೆಗಳಿಗೆ 40 ಮರಿಗಳನ್ನ ಕೊಟ್ಟಿರ್ತೇನೆ. ಈ ಬೆಲ್ಜಿಯಂ ಮೆಲಿನೋವಾ ಜಾತಿಯ ನಾಯಿಗಳು ಅತ್ಯಂತ ಸೂಕ್ಷ್ಮತೆ, ಹೈಪರ್ ಆಕ್ಟಿವ್ ಇರುವುದರಿಂದ ರಕ್ಷಣಾ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗಳಲ್ಲಿ ಸಾಕ್ತಾ ಇದ್ದಾರೆ. ಈಗ ನಾನು ಕೊಟ್ಟಿರುವಂತಹ ನಾಯಿಗಳನ್ನ CRPF ನವರು ತಗೊಂಡೋಗಿ ಅಲ್ಲಿ K9 ಯೂನಿಟ್ ಇದೆ, ಅಲ್ಲಿ ಅದಕ್ಕೆ ತರಬೇತಿಯನ್ನ ನೀಡಿ ಸ್ಪೆಸಿಫಿಕೇಶನ್ ನಲ್ಲಿ ಅವು ಚಾಣಕ್ಯತೆಯನ್ನು ಹೊಂದಿರುತ್ತೋ ಅದನ್ನ ಆ ಇಲಾಖೆಗಳಿಗೆ ಉಪಯೋಗವನ್ನ ಪಡೆಯುತ್ತಾರೆ. ಆಕಾಶವಾಣಿಯ ಧಾರವಾಡ ಕೇಂದ್ರ ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಕಾರ್ಯಾರಂಭಿಸಿ ಇಂದಿಗೆ 76 ವರ್ಷಗಳು ಪೂರ್ಣಗೊಂಡವು. ರಂಗನಾಥ್ ದಿವಾಕರ್ ಅವರು ಕೇಂದ್ರದ ಪ್ರಸಾರ ಖಾತೆ ಸಚಿವರಾಗಿದ್ದ ಸಂದರ್ಭದಲ್ಲಿ ಜನವರಿ 8, 1950ರಲ್ಲಿ ಕಾರ್ಯಾರಂಭಿಸಿದ ಧಾರವಾಡ ಆಕಾಶವಾಣಿ ಕೇಂದ್ರ ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕ ಭಾಗದ ಸಾಹಿತ್ಯ, ಸಂಸ್ಕೃತಿ, ಜಾನಪದ, ಸಂಗೀತ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀಸಾಮಾನ್ಯನ ವಿಶ್ವವಿದ್ಯಾಲಯವಾಗಿ ಕೇಳಿಸಿಕೊಳ್ಳುವ ವಿವೇಕ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಹಾಗೂ ದಾಖಲಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಧಾರವಾಡ ಜಿಲ್ಲೆ ನವಲಗುಂದದ ಮಾಡೆಲ್ ಹೈಸ್ಕೂಲ್ ಕ್ರೀಡಾಂಗಣದಲ್ಲಿ ಇಂದು ಮತ್ತು ನಾಳೆ ಸಂಸದರ ಕ್ರೀಡಾ ಮಹೋತ್ಸವ ಜರುಗಲಿದ್ದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಇಂದು ಚಾಲನೆ ನೀಡಲಿದ್ದಾರೆ. ನವಲಗುಂದ ಮಂಡಳದ ಬಿಜೆಪಿ ಅಧ್ಯಕ್ಷ ಗಂಗಪ್ಪ ಮನಮಿ ಈ ವಿಷಯ ತಿಳಿಸಿ, ಯುವ ಜನತೆಯಲ್ಲಿ ಕ್ರೀಡೆ, ಸಾಂಸ್ಕೃತಿಕ ನಾಯಕತ್ವ ಉತ್ತೇಜಿಸಲು ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಲ್ಹಾದ್ ಜೋಶಿ ಸಂಸದ್ ಖೇಲ್ ಮಹೋತ್ಸವ್ ಆಯೋಜಿಸಿದ್ದಾರೆ ಎಂದರು. 590ಕ್ಕೂ ಹೆಚ್ಚು ತಂಡಗಳು ಹೆಸರು ನೋಂದಾಯಿಸಿವೆ. ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಲಿಂಗರಾಜ್ ಸ್ವಾಯತ್ತ ಮಹಾವಿದ್ಯಾಲಯದ ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿ ಎನ್ಸಿಸಿ ಕೆಡೆಟ್ ಧೀರಜ್ ಭಾವಿಮನೆ ಈ ತಿಂಗಳ 26ರಂದು ಹೊಸದಿಲ್ಲಿಯ ಕರ್ತವ್ಯ ಪಥದಲ್ಲಿ ಜರುಗುವ ಗಣರಾಜ್ಯೋತ್ಸವ ಪಥ ಸಂಚಲನದಲ್ಲಿ ಕರ್ನಾಟಕ ಮತ್ತು ಗೋವಾ ಎನ್ಸಿಸಿ ನಿರ್ದೇಶನಾಲಯವನ್ನು ಪ್ರತಿನಿಧಿಸಲಿದ್ದಾರೆ. 26 ಕರ್ನಾಟಕ ಎನ್ಸಿಸಿ ಬಟಾಲಿಯನ್ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಸುನೀಲ್ ದಾಗರ್ ಅಭಿನಂದಿಸಿದ್ದಾರೆ. ಟ್ರ್ಯಾಕ್ ಸೈಕ್ಲಿಂಗ್ ಅಭ್ಯಾಸ ಹಾಗೂ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಆಯೋಜನೆಗೆ ಬೇಕಾದ ವೆಲೋಡ್ರೋಮ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ವಿಜಯಪುರದಲ್ಲಿ ಉದ್ಘಾಟಿಸಲಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ವಿಜಯಪುರದ ಸೈಕ್ಲಿಸ್ಟ್ಗಳು ವಿಶ್ವ ಗುಣಮಟ್ಟದ ವೆಲೋಡ್ರೋಮ್ಗಾಗಿ ಚೆನ್ನೈ ಅಥವಾ ಹೈದರಾಬಾದ್ ಆಶ್ರಯಿಸಿ ತರಬೇತಿ ಮತ್ತು ಪೂರ್ವ ಸಿದ್ಧತೆ ಕೈಗೊಳ್ಳುವ ಅನಿವಾರ್ಯತೆ ಇತ್ತು.
ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 PM.